ಬಳ್ಳಾರಿಯಲ್ಲಿ ಯುವಕನನ್ನ ಕೊಂದಿದ್ದಂತ 10 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ 10 ಆರೋಪಿಗಳು. ಹಳೆ ದ್ವೇಷಕ್ಕಾಗಿ ಗ್ಯಾಂಗ್ನಿಂದ ರವಿಕುಮಾರ್ ಎಂಬ ಯುವಕನ ಮರ್ಡರ್ ಅನ್ನ ಮಾಡಲಾಗಿತ್ತು. ಕೃತ್ಯಕ್ಕೆ ಬಳಸಿದಂತ ಆಯುಧ ಮತ್ತು ಬೈಕ್ಗಳನ್ನ ಸೀಸ್ ಮಾಡಲಾಗಿದೆ. ಬಳ್ಳಾರಿ ಅಸುಂಡಿ ಮಾರ್ಗದಲ್ಲಿ ನಡೆದಿರತಕ್ಕಂತಹ ಕೊಲೆ ಇದು. ಕೊಲೆ ಮಾಡಿದಂತಹ ಅದೇ ಗ್ರಾಮದ 10 ಆರೋಪಿಗಳನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಯುವಕನ ಅನುಮಾನಾಸ್ಪದ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಗಮನಿಸ್ತಾ ಇರಬಹುದು, ಅಂದ್ರೆ ಕೊಲೆಗೆ ಬಳಸಿದಂತಹ ವಸ್ತುಗಳನ್ನು ಕೂಡ ಅವರು ಸೀಸ್ ಮಾಡಿದ್ದಾರೆ. ಅಂದ್ರೆ ಆಯುಧಗಳಾಗಿರಬಹುದು, ಜೊತೆಗೆ ಬೈಕ್ಗಳನ್ನ ಸೀಸ್ ಮಾಡಲಾಗಿದೆ. ಫಿರ್ಯಾದಿದಾರರಾದ ಶೇಖರ್ ತಂದೆ ಸರಾಯ್ ಪೆದ್ದಯ್ಯ 40 ವರ್ಷ, ಇವರು ಒಂದು ಅವರ ತಮ್ಮ ರವಿ ಅವರು ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಹಿಂತಿರುಗಿಲ್ಲ. ಮತ್ತೆ ಬೆಳಗ್ಗೆ ಅವರು 6 ಗಂಟೆಗೆ ನೋಡಿದಾಗ, ಅಂದರೆ ದಿನಾಂಕ 24/10/25 ಬೆಳಗಿನ ಜಾವ 6 ಗಂಟೆಗೆ ನೋಡಿದಾಗ ಅವರು ಯಾರೋ ಹೊಡೆದು ಅವ್ರನ್ನ ಕೊಲೆ ಮಾಡಿರ್ತಾರೆ ಎಂಬುದಾಗಿ ತಿಳಿಸಿ ಒಂದು ದೂರ ನೀಡಿದ್ದು, ಇದನ್ನು ದಿನಾಂಕ 24/10/25 ಫಿರ್ಯಾದಿದಾರರಾದ ಶೇಖರ್ ತಂದೆ ಸರಾಯ್ ಪೆದ್ದಯ್ಯ 40 ವರ್ಷ, ಇವರು ಒಂದು ಅವರ ತಮ್ಮ ರವಿ ಅವರು ಕೆಲಸಕ್ಕೆ ಹೋಗಿ ಮತ್ತೆ ಮನೆಗೆ ಹಿಂತಿರುಗಿಲ್ಲ. ಮತ್ತೆ ಬೆಳಗ್ಗೆ ಅವರು 6 ಗಂಟೆಗೆ ನೋಡಿದಾಗ, ಅಂದರೆ ದಿನಾಂಕ 24/10/25 ಬೆಳಗಿನ ಜಾವ 6 ಗಂಟೆಗೆ ನೋಡಿದಾಗ ಅವರು ಯಾರೋ ಹೊಡೆದು ಅವ್ರನ್ನ ಕೊಲೆ ಮಾಡಿರ್ತಾರೆ ಎಂಬುದಾಗಿ ತಿಳಿಸಿ ಒಂದು ದೂರ ನೀಡಿದ್ದು, ಇದನ್ನು ಈ ಪ್ರಕರಣವನ್ನು ಯೂನಿಯನ್ ನಂಬರ್ 182/25 ಕಲಂ 189 ಸಬ್ ಕ್ಲಾಸ್ 2, 189 ಸಬ್ ಕ್ಲಾಸ್ 4, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 126 ಸಬ್ ಕ್ಲಾಸ್ 2, 103 ಸಬ್ ಕ್ಲಾಸ್ 1, 190 BNS ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಿದ್ದು, ಅಡಿಷನಲ್ SP ನವೀನ್ ಕುಮಾರ್ ರವರ ಮಾರ್ಗದರ್ಶನದಲ್ಲಿ DSP ಮಾಲ್ತೇಶ್ ಹಾಗೂ CPI PDಹಳ್ಳಿ ರುದ್ರಪ್ಪ ಹಾಗೂ PI ರೂರಲ್ ಸತೀಶ್, ಸಬ್ ಇನ್ಸ್ಪೆಕ್ಟರ್ಗಳಾದ ಕಾಳಿಂಗ ಮತ್ತು ತಿಮ್ಮಾರೆಡ್ಡಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿತ್ತು. ಈ ಪ್ರಕರಣ ತದನಂತರ ತಿಳಿದು ಬರುತ್ತೆ. ಇದಕ್ಕೂ ಮುಂಚೆ 128/24 ಕ್ರೈಮ್ ನಂಬರ್ ಅಲ್ಲಿ ಲಿಂಗಣ್ಣ ಅನ್ನೋರು ಒಬ್ಬರ ಅಕ್ಯೂಸ್ಡ್ನ ಅರೆಸ್ಟ್ ಮಾಡಿರ್ತದೆ. ಇದು ಒಂದು ರೇಪ್ ಕೇಸ್ ಆಗಿರುತ್ತೆ. ಇದರಲ್ಲಿ ಅಕ್ಯೂಸ್ಡ್ ಲಿಂಗಣ್ಣ ಅವರು ಈ ಪ್ರಕರಣದಲ್ಲಿ, ಅಂದರೆ ರವಿ ಅವರ ಮರ್ಡರ್ ಪ್ರಕರಣದಲ್ಲಿ A1 ರೆಕ್ಕಿ ಹೊನ್ನೂರಸ್ವಾಮಿ ಅವರ ಬ್ರದರ್ ಆಗಿರ್ತಾರೆ. ಯಾಕೆ ದ್ವೇಷ ಇರುತ್ತೆ ಅಂದರೆ, ಅವರಿಗೆ ಅವಾಗ ರೇಪ್ ಕೇಸಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಅವರು ಟ್ರೈ ಮಾಡಿರ್ತಾರೆ. ಅವಾಗ ರವಿ ಅವರು ಖುದ್ದಾಗಿ ಇವರೇನೆ ಅವ್ರಿಗೆ ಮಾತಾಡಿ ಕಾಂಪ್ರಮೈಸ್ ಆಗಕ್ಕೆ ಬಿಡದೆ FIR ದಾಖಲು ಮಾಡಿಸಿರ್ತಾರೆ ಅನ್ನೋದು ಒಂದು ದ್ವೇಷ ಇರುತ್ತೆ. ಇದನ್ನು ಹೊರತುಪಡಿಸಿ ಪದೇ ಪದೇ ಅವರು ಏನಾದರೂ ಮಾಡಬೇಕಾದ್ರೆ ಇವರು ಆಪೋನೆಂಟ್ ಜೊತೆ ಸಪೋರ್ಟ್ ಮಾಡೋಂಥದ್ದು ಒಂದು ಪ್ರವೃತ್ತಿ ಇತ್ತು ಅಂತ ರವಿ ಇವ್ರಿಗೆ ದ್ವೇಷ ಸ್ಟಾರ್ಟ್ ಆಗಿರುತ್ತೆ. ಇವರು ದಿನಾಂಕ 22ರಂದೇ ಒಂದು ಪ್ಲಾನ್ ಮಾಡ್ತಾರೆ ಮರ್ಡರ್ ಮಾಡ್ಬೇಕಂತ ಹೇಳ್ಬಿಟ್ಟು. ಬಟ್ ಅವತ್ತು ಸಕ್ಸಸ್ ಆಗಲ್ಲ. ತದನಂತರ ಆ ದಿವಸ ಇನ್ಸಿಡೆಂಟ್ ಆಗಿರುತ್ತೆ. ಆ ದಿವಸ ಶೇಖರ್ ಮತ್ತೆ ಸುರೇಂದ್ರ ಅನ್ನೋರು ಬೈಕಲ್ಲಿ ಹೋಗಿರ್ತಾರೆ. ಸುರೇಂದ್ರ ಅವರು ಡ್ರೈವ್ ಮಾಡ್ತಿರ್ತಾರೆ, ಶೇಖರ್ ಅವ್ರಿಗೆ ಹೊಡಿತಾರೆ. ಮತ್ತು ಹೊನ್ನೂರು ಸ್ವಾಮಿ ಮತ್ತು ಪ್ರಸಾದ್ ರವರು ಒಂದು ಅಂಡರ್ ಪಾಸ್ ಇರುತ್ತೆ, ಅಲ್ಲಿ ನಿಂತು ವಾಚ್ ಮಾಡ್ತಿರ್ತಾರೆ. ಇನ್ನು ಉಳಿದ ಅಕ್ಯೂಸ್ಡ್ ದೊಡ್ಡ ಹೊನ್ನೂರು ಸ್ವಾಮಿ ಅಥವಾ ರೇಖಿ ಹೊನ್ನೂರು ಸ್ವಾಮಿ ಮತ್ತು ದುಗ್ಗು ಹೊನ್ನೂರು ಸ್ವಾಮಿ, ದೊಡ್ಡ ಏರಪ್ಪ, ಆಟೋ ಎರೆಸ್ವಾಮಿ, ಪ್ರಕಾಶ್ ಮತ್ತು ಉಳಿದವರೆಲ್ಲ ಇದು ಕಾನ್ಸ್ಪಿರಸಿಯಲ್ಲಿ ಪಾಲ್ಗೊಂಡಿರ್ತಾರೆ. ಅಂದರೆ ಪ್ಲ್ಯಾನ್ ಮಾಡಬೇಕಾದ್ರೆ ಅವರೆಲ್ಲರೂ ಪಾಲ್ಗೊಂಡಿರ್ತಾರೆ ಅಂತೇಳಿ ಇವ್ರನ್ನೆಲ್ಲರೂ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಿ ಇವಾಗ ನ್ಯಾಯಾಂಗ ಬಂಧನದಲ್ಲಿ